ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಕಂಗಾಲಾಗ್ಬಿಟ್ಟೆ. ನನ್ನ ಮನ್ಯಾಗ ಅಂತ ಎಕ್ಸ್ಪರ್ಟ್ಸ್ ಯಾರು ಪೊಲಿಟಿಷಿಯನ್ ಅಡ್ಡಾಡೋರು ಮಾಡೋರು ನಾವು ಎಂದು ನಮ್ಮ ಮನೆಯ ಪೊಲಿಟಿಷಿಯನ್ ಕಟ್ಟೆ ಎತ್ತೋರಲ್ಲ. ನಮ್ಗೆ ಭಯ ಅಂದ್ರೆ ಭಯ. ಇಂಥ ಘಟನೆಗಳಲ್ಲಿ ಎಲ್ಲರೂ ಕಡೆಯಿಂದ ಒತ್ತಡ ಓಡಿ ಜನ ಜಾತಿ ಪೊಲೀಸ್ ಸ್ಟೇಷನ್ ಜನ ಜಾತಿ ನನಗೆ ಭಯ ಆಗಿದೆ. ಮತ್ತು ವಕೀಲರು ಬಂದ್ರೆ ಅವರು ಕೂಡ ಎಲ್ಲ ಸರಿ ಮಾಡಿ ಇದು ಮುಂದಿನ ಇದು ಮಾಡಿದರು. CM ಅವರು ಭಾಳ ಫೀಲ್ ಮಾಡ್ತಾರೆ. ಮಾತಾಡಿ ಅನಿಲು ಮಾತಾಡಲಿಲ್ಲ. ಸ್ಪೆಷಲ್ ಕೋರ್ಟ್ ಮಾಡೋದಕ್ಕೆ ಇದು ಮಾಡ್ತೀವಿ ಇವರು ಹೋಗಿ ಈ ತನಿಖೆ ಮುಗಿಸೋಣ ಮಾಡಿಸಿ ಅಂತ ಹೇಳಿ ಆಫಿಷಿಯಲ್ ಮಾಡಿದ್ರು ಸರ್. ಇಬ್ಬರನ್ನು ಜಾರಿ ಅನೌನ್ಸ್ ಮಾಡಿದ್ರು ಫಸ್ಟ್ ಟೈಮ್. ಅದು ಭಯ ಇವತ್ತು ಅಕ್ಕಿ ಹೋಗೋದಕ್ಕಿಂತ ನಾಳೆ ನಾನು ಹೋಗ್ಲೇಬೇಕು. ಇರಾಕಂತೂ ಬಂದಿಲ್ಲ ಆದರೆ ಇಷ್ಟಕ್ಕೂ ಆಗತ್ತಲ್ಲ. ಅದನ್ನು ನೆನೆಸ್ಕೊಳ್ಳೋಕ್ಕೂ ಕಾಲು ಕೆಳಗೆ ಟ್ರೈಲ್ ಮಾಡ್ತಿತ್ತು. ನನ್ನ ಮಗಳ ಕಾಲಿಗೆ ಅಂತ ನಾವು ಹಂಗೆ ಬೆಳೆಸ್ತು. ಸಂಸ್ಕಾರ ಸ್ಕೂಲಿಗೆ ಕಳಿಸ್ಬೇಕು. ನಮ್ಮ ಬಿಡ್ನಾದಿಂದ ಸಂಸ್ಕಾರ ಸ್ಕೂಲ್ ಭಾಳ ದೂರ ಆಕೈತಿ ಅಂತೇಳಿ ಸ್ಪೆಷಲ್ ಕಾರ್ ಡ್ರೈವರ್ ಇಟ್ಟಿದ್ದು ಆಗಿತ್ತು. ಯಾಕಂದ್ರೆ ದೂರ ಫಸ್ಟ್ ಪಿಕಪ್ ಆಕಿನೇ ಮಾಡಬೇಕು, ಲಾಸ್ಟ್ ಡ್ರಾಪ್ ಆಕಿನೇ ಮಾಡ್ಬೇಕು. ವ್ಯಾನ್ ಆಟೋ 2 ತಾಸು ಹುಡುಗರು ಉಪವಾಸ ಹಾಕವಲ್ಲ ಅಂತ ನಾವು ಕಾರ್ ಡ್ರೈವರ್ ಇಟ್ಟು ಸಂಸ್ಕಾರ ಸ್ಕೂಲಿಗೆ ಅಲ್ಲಿ ಒಂದು ಇದು ಲೇಔಟ್ ನೋಡೋದೈತಿ. ಅಟ್ಲೀಸ್ಟ್ ಅಲ್ಲಿರ ನಾವು ಮನೆ ಸ್ವೀಪ್ ಹಾಕೈತಿ ಊರಿಗೆ ಅಂತ. ಮತ್ತು ಕಾರ್ ಇಟ್ಬಿಟ್ಟೆ ಅವಾಗ ಅಷ್ಟು ಅನಿಸ್ಲಿಲ್ಲ. ಹೋಗಿ ಕಾರ್ ಜಲ್ದಿ ಬರ್ತಾ ಬಿಡ ಅಂತೇಳಿ. ಇವತ್ತು ಅಂಥವ್ನು ಹಂಗೆ ಕೊಂದಾನ ಅಂದ್ರೆ ಅದನ್ನು ಮಾಡ್ಕೊಂಡು ನಾ ಇನ್ನೂ ನೋಡ್ಲಿಲ್ಲ. ಇನ್ನೂ ವಿಡಿಯೋ ನೋಡಿಲ್ರಿ ತೋರ್ಸಕ್ಕೆ ಹೋಗಿಲ್ಲ ಸರ್. ನಾವು ಯಾವ ಇದು ಟಿವಿನೂ ಹಚ್ಚಿಲ್ಲ ಸರ್. ನಾವು ನೋಡ್ತಾ ಹೋದಲ್ಲ ಅಷ್ಟು ಇವತ್ತು ಮುಂಜಾನೆ ಹೇಳ್ತಿದ್ದಿಲ್ಲ. ನಾನು ಸಾಹೇಬ್ರು ಬೆಸ್ಟ್ ಸ್ಟೂಡೆಂಟ್ ಆಫ್ ಸಂಸ್ಕಾರ ಅಂತ ಆಕೆ 10th ಒಳಗೆ ಎಲ್ಲ ಇಟ್ಟಿದ್ವಿ. ಅದ್ರ ಬೆಸ್ಟ್ ಗರ್ಲ್ ಅಂತ ಹೇಳಕ್ಕೆ ಏನೋ ಅವಾರ್ಡ್ ಕೊಡ್ತಿದ್ರು ಸಂಸ್ಕಾರ ಸ್ಕೂಲ್. ಅವ್ರು ಸರ್ ಬಂದ್ರು ಅಂತ ಎಲ್ಲರೂ ಮದುವೆ ಮಮ್ಮಿ ನಮ್ಮ ಸಿಂಗಿ ಸರ್ ಬಂದಾರ, ಮಮ್ಮಿ ನಮ್ಮ ಸಿಂಗಿ ಸರ್. ಇವರು ಅಣ್ಣಾರು ಕಾಣಲಿ ಮಮ್ಮಿ ಅಂಕಲ್ ಬಂದಾರ ಎಲ್ಲರಿಗೂ ಫಾಸ್ಟ್ ಈಗ ಸ್ವಾಮಿಗಳ ಎಲ್ಲ ಸ್ಥಿತಿ ಎಲ್ಲ ನೀವು ಅನುಭವಿಸ್ಬಿಟ್ಟು ಮನಸ್ಸು ಗಟ್ಟಿ ಮಾಡಬೇಕು. ನೀವು ಏನು ಮನಸ್ಸು ಗಟ್ಟಿ ಮಾಡ್ತೀವಿ ಅದ್ರ ಮೇಲೆ ಅವರು ಸ್ವಲ್ಪ ಇದು ಮಾಡ್ಕೊಳ್ತಾರೆ, ಸಹನ ಮಾಡ್ಕೊಳ್ಳೋಕೆ ಸಾಧ್ಯ. ನೀವೇ ಬ್ರೇಕ್ ಡೌನ್ ಆದರೆ ಹೆಣ್ಮಕ್ಳು ಪರಿಸ್ಥಿತಿ ಅದೇ ಗತಿಬೇಕು. ಆಮೇಲೆ ಈಗ ಆಗಿದ್ದ ಆಯಿತು, ಅದನ್ನು ಯಾರೂ ನಿಮ್ಗೆ ವಾಪಸ್ ಕೊಡೋಲ್ಲ. ಸಾಕ್ಷಾತ್ ದೇವರ ಬಂದ್ರೂ ಅದನ್ನು ನಿಮಗೆ ವಾಪಸ್ ಬರೋದು. ಆದರೆ ನ್ಯಾಯ ಕೊಡಿಸೋದಕ್ಕೆ ಸರ್ಕಾರವಾಗಿ ಏನು ಮಾಡಬೇಕು ಅದನ್ನು ಎಲ್ಲ ಮಾಡೋದು ಬರಲಿಲ್ಲ. ಯಾವುದು ಒಂದನ್ನು ಕೈ ಮಾಡೋದು ಬೇಡ ಅಂತೇಳಿ ಮುಖ್ಯಮಂತ್ರಿಯವ್ರದ್ದು ಸ್ಪೆಸಿಫಿಕ್ ಅಪೇಕ್ಷೆ. ಆಮೇಲೆ ಇಲ್ಲಿ ಸಮುದಾಯಗಳು ಸಂಘಟನೆಗಳು ಮುಸ್ಲಿಂ ಸಮುದಾಯದವರು ನಮಗೆ ಮಾರ್ಗದರ್ಶನ ಮಾಡೋದು, ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡೋದು ಗ್ರೇಟ್ ಅನ್ಸರ್. ಅವ್ರಿಗೆ ಬಂತು ವಕೀಲರ ಸಂಘ ಮತ್ತು ಅವ್ರು ಹೇಳಿದಾಗ ನನಗೆ ಇದ್ರಲ್ಲ ಬಂತ್ರಿ. ನಮ್ಮ ರಾಣಿಬೆಲ್ಲ ಬಂತು ಅವತ್ತು ಎಲ್ಲ ವಿವರಣವಾಗಿ ಹೇಳಿದ್ರು. ವಕೀಲರು ಉಪಾಧ್ಯಕ್ಷರು ಶಾಂತಿಯವ್ರ ಬಗ್ಗೆ ಹೇಳಿದ್ರು. ಅಲ್ಲಿ ತಪ್ಪಲ್ಲ ನನಗೆ ಅದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹತ್ರ ಫಸ್ಟೇ ಇದನ್ನು ನನಗೆ ನ್ಯಾಯ ಕೊಡಿಸ್ಲಿ ಅಂತ ಯಾರು ಬಂದರೂ ಕೇಳ್ತೇನೆ. ನಾನು ಕೇಳಿದ್ದೆ. ಬಟ್ ಬೇರೆ ಕಡೆ ಚರ್ಚೆ ಆಗ್ಯಾವ. ಬಟ್ ನನಗೆ ಮಾಹಿತಿ ಇಲ್ಲ ಅದು. ಬಟ್ ಯಾವಾಗ ಇವರು ಒಬ್ಬನಾಗೆ ನನಗೆ ಇಂಡಸ್ಟ್ರಿಗೆ ಸಾಹೇಬ್ರು ಅವರು ವಕೀಲರ ಸಂಘದ ಇದ್ರ ಕಡೆಯಿಂದ ತಾವು ಬಾಯ ಕೇಳಿದ್ದೇನೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವಾಗ ಗೊತ್ತಾದ ನನಗೆ ಫಾಸ್ಟ್ ಟ್ರ್ಯಾಕ್ ಅಂದ್ರೆ ಏನು ನನಗೇನು ಗೊತ್ತಿಲ್ಲ. ಅದು ಈಚೆಗೆ ಸಂಟ ಸುಮ್ಮನೆ 20 ವರ್ಷ ಆಗ್ತಾರ್ರೆ. ನಾವು ಕೋರ್ಟ್ ಕಚೇರಿ ಅಡ್ಡಾಡಿದ್ರೆ ನನಗೆ ಅರಿವಿಲ್ಲ ನನ್ನ ಮಗಳನ್ನ.
ಆಕೆಗೆ ನ್ಯಾಯ ಕೊಡ್ಸಕ ಏನಂತ ದುಃಖ ಮಾಡ್ಕೊಂಡು ಬರೇ ಅಳೇಕ್ರಿ. ನೀವು ಯಾವಾಗ ನನಗೆ ಮಾಹಿತಿ ಕೊಟ್ರಿ, ನಿಮ್ಮ ಎಲ್ಲರೂ ಬಂದು ಅಂತಪ್ಪಳವರು, ಅನಿಲ್ ಪಾಟೀಲ್ರು ಎಲ್ಲರೂ ಬಂದಿದ್ದಾರೆ. ನಿಮ್ಮ ಸಮಾಧಿನೇ ನಾವು ಅವಾಗ ಬಂದು ಇದ್ರ ಬಗ್ಗೆ ಡಿಮಾಂಡ್ ಇಟ್ಟು ಮನವಿ ಕೊಟ್ಟು ಬಂದೇವೆ ಅಂತ ಹೇಳಿದ್ರಲ್ಲ, ನಾನು ರಾತ್ರಿ ಹೇಳಿದೆ ಇದು ಫಸ್ಟ್ ಆಕ್ಟ್ ಕೋರ್ಟ್ ಅಂದ್ರೆ ಹಿಂಗೆ ಆಕೈತಿ, ಅದು ಕಾನೂನು ಸಚಿವರ ಕಾನೂನು ರಚನೆ ಮಾಡ್ತಾರ, ಅದಕ್ಕೆ ಲಾ ಇರ್ತೈತೆ, ಅದಕ್ಕೇನು ಕ್ಯಾಬಿನೆಟ್ ಬೇಕಾಗಿಲ್ಲ, ಅದಕ್ಕೆ ಇಮಿಡಿಯೇಟ್ಲಿ ಚೀಫ್ ಜಸ್ಟಿಸ್ ಇವ್ರು ಕೂಡ ಮಾತಾಡಿ ಮಾಡ್ತಾರ, ಮುಖ್ಯಮಂತ್ರಿಗಳು ಕೂಡ ಮಾತಾಡಿ ಮಾಡ್ತಾರ ಅಂತ ಅದನ್ನ ಮಾಹಿತಿ ಕೊಟ್ಟು ಅವಾಗ ಗುರುಗಳ ಸಾಹೇಬರು ಫೋನ್ ಮಾಡಿ ನೀವು ಮಾಡ್ರಿ ನಾನು ಮಾಡ್ತೀನಿ ಇಮಿಡಿಯೇಟ್ ಆದೇಶ ಮಾಡ್ಯಾರ. ನನಗೆ ಇನ್ನೊಂದೇನಂತು, ನಾನು ತಮ್ಮ ಸಂಪರ್ಕ ಮಾಡಕ್ಕಾಗಿಲ್ಲ, ನೀವು ಸ್ವಲ್ಪ ಕೆಲವೊಂದು ನಾನು ಯಾರಿಗೂ ಮಾತಾಡಕ್ಕಾಗಿಲ್ಲ. ನನಗೆ ಎಲ್ಲ MLA ಸಾಹೇಬ್ರ ಹಿಂದೆ ಏನ್ ಮಾಡ್ಬೇಕು ಎಲ್ಲ ನಾನು ಹಿಂದೆ ಮಾಡ್ಯಾರ. ಆದ್ರೆ ಏನು ಎಲ್ಲಿ ನನ್ನ ಕಡೆ ಬಂದಿಲ್ಲ ಅವ್ರು, ನಾ ಮೊದಲ ದುಃಖನಾಗಿದ್ದೆ, ಎಲ್ಲರೂ ಬರೋರು. ಅವನಿಗೆ ಕಠಿಣ ಶಿಕ್ಷೆ ಕೊಟ್ಟರು ಕೊಡ್ಬೇಕು ಸರ್, ಯಾಕಂದ್ರೆ ಜನರ ನೋಡಿ ಇನ್ನೊಬ್ರು ಮುಟ್ಬೇಕು, ಹಿಂಗ್ ಕಣ್ಣೆತ್ತಿ ನೋಡ್ಬೇಕಂದ್ರೂ ಕೂಡ ಒಂದ್ ಸಾವಸತಿ ವಿಚಾರ ಮಾಡ್ಬೇಕು. ನಾವಂತೂ ನಮ್ಮ ಮಗಳ ಕಳ್ಕೊಂಡೇವಿ, ಅದನ್ನ ಏನ್ ಮಾಡಿದ್ರು ಹೊಳಿ ತಂದು ಕೊಡಕ್ ನನಗೆ ಆಗಂಗಿಲ್ಲ, ಆ ಸಂಕಟ ನನಗೆ ಕಡಿಮೆ ಮಾಡ್ಕೊಳಕ್ ಆಗಂಗಿಲ್ಲ. ನಾ ಜೀವಂತ ಇರೋದು ನನ್ನ ಜೊತೆಗೆ ಇರೋದು ಅದು. ನಾನೈತೆ ನನ್ನ ನೇಹಾನಂತ ಹೆಣ್ಣು ಮಕ್ಕಳು ಚಕ್ಕ ಎಜುಕೇಶನ್ ಹೊರಗೆ ಅಡ್ಡಾಡ್ತಾರೆ, ನಮ್ಮ ಊರ್ ಬಿಟ್ಟು ಹೋಗೋ ಮನೆ ಬಿಟ್ಟು ಹೋಗಿ ಹಾಸ್ಟೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.